ನಮಸ್ತೆ, ಅಸ್ಸಲಾಂ ಅಲೈಕುಂ. ನಾನು ಅಬ್ದುಲ್ ಸಮೀರ್, ಸಹಾಯಕ ಪ್ರಾಧ್ಯಾಪಕರು, BA ಪ್ರಥಮ ದರ್ಜೆ ಕಾಲೇಜು ಮಂಗಳೂರು. ಬದಲಾವಣೆ ಎಂಬುದು ಜಗತ್ತಿನ ನಿಯಮ. ಹುಟ್ಟುವಾಗ ಯಾರೂ ಕೂಡ ಕೆಟ್ಟವರಾಗಿ ಹುಟ್ಟುವುದಿಲ್ಲ. ಸಮಯ, ಕಾಲ, ಸಂದರ್ಭ ಅವರ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡುತ್ತದೆ. ಜಗತ್ತಿನಲ್ಲಿ ನಾವು ಎಂತೆಂಥ ವ್ಯಕ್ತಿಗಳು ಬದಲಾವಣೆಯಾಗಿರುವುದನ್ನು ನಾವು ಕಾಣಬಹುದು. ಒಳ್ಳೆಯವರು, ತುಂಬಾ ಒಳ್ಳೆಯವರು, ಕಾಲ, ಸಮಯ, ಸಂದರ್ಭದ ಅನುಗುಣವಾಗಿ ಕೆಟ್ಟವರು ಆಗಿದ್ದಾರೆ. ಅದೇ ರೀತಿ ಕೆಟ್ಟವರು ಒಳ್ಳೆಯವರು ಆಗಿದ್ದಾರೆ. ಇಂತಹ ವ್ಯಕ್ತಿಗಳಲ್ಲಿ ನಾವು ಇತಿಹಾಸವನ್ನು ನೋಡಿದರೆ ತುಂಬಾ ಜನ ಕೆಲ ವ್ಯಕ್ತಿಗಳಿಂದ ಪ್ರಭಾವಿತರಾಗಿದ್ದಾರೆ. ಅದರಲ್ಲಿ ಒಬ್ಬ ಅಗರ್ಭ ಶ್ರೀಮಂತದಿಂದ ಹುಟ್ಟಿ ರಾಜವೈಭೋಗದಿಂದ ಮೆರಿಬೇಕಾದಂತಹ ವ್ಯಕ್ತಿ ಮನಸ್ಸನ್ನು ಬದಲಾವಣೆ ಮಾಡಿ ಒಬ್ಬ ಸನ್ಯಾಸಿ ಅಥವಾ ಸನ್ಯಾಸಿಯಾಗಿ ಜೀವನ ಮಾಡಿದ್ದನ್ನು ನಾವು ಇತಿಹಾಸದಲ್ಲಿ ನೋಡಬಹುದು. ಅವರೇ ಬೇರೆ ಯಾರೂ ಅಲ್ಲ, ಗೌತಮ ಬುದ್ಧ. ಬುದ್ಧನ ಜೀವನ ಚರಿತ್ರೆಯನ್ನು ನೋಡಿದ್ರೆ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಒಂದು ರಾಜ ಕುಟುಂಬದಲ್ಲಿ ಅಗರ್ಭ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದಂತಹ ಬುದ್ಧ ತದನಂತರ ಸಾಮಾನ್ಯ ವ್ಯಕ್ತಿಯಾಗಿ ಜನರ ಕಡೆ ಹೋಗಿ ಜನರಿಗೆ ಶಿಕ್ಷಣವನ್ನು ನೀಡಿ, ಬೋಧನೆಯನ್ನು ನೀಡಿ ಒಬ್ಬ ಜ್ಞಾನಿ ಎನಿಸಿಕೊಳ್ಳುತ್ತಾರೆ. ಬುದ್ಧನ ಇತಿಹಾಸವನ್ನು ನಾವು ನೋಡುವುದಾದರೆ ಅಗರ್ಭ ಶ್ರೀಮಂತದಲ್ಲಿ ಹುಟ್ಟಿ ಜೀವನ ನಡೆಸಿದಂತಹ ಬುದ್ಧ ತನ್ನ ತಂದೆಯೊಬ್ಬ ರಾಜ ಕೂಡ ಹೌದು, ಶುದ್ಧೋಧನ ಒಬ್ಬ ರಾಜ ಕೂಡ ಹೌದು. ಒಂದು ದಿವಸ ಅರಮನೆಯಿಂದ ಹೊರಗಡೆ ನಗರ ಸುತ್ತಾಡಿಕೆ ಹೋಗ್ತಾನೆ. ಹೋದಾಗ ಇವನಿಗೆ ಕಂಡ ದೃಶ್ಯಗಳು ಬುದ್ಧನ ಜೀವನವನ್ನೇ ಬದಲಾವಣೆ ಮಾಡುತ್ತದೆ. ಒಂದು ಕಡೆ ಶವ ಸಂಸ್ಕಾರ ಮಾಡಲು ಶವವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಸನ್ಯಾಸಿ, ಒಂದು ಕಡೆ ರೋಗಿ, ಒಂದು ಕಡೆ ಆ ವೃದ್ಧನನ್ನು ನೋಡಿ ಇಡೀ ಜಗತ್ತು ದುಃಖಮಯದಿಂದ ಕೂಡಿದೆ ಎಂಬುದನ್ನು ಅವರು ಅರಿವು ಮಾಡಿಕೊಳ್ಳುತ್ತಾರೆ. ಅರಿತುಕೊಂಡಂತಹ ಬುದ್ಧ ಇಂತಹ ವ್ಯಕ್ತಿಗಳಿಗೆ ನಾನು ಏನಾದರೂ ಸಹಾಯ ಮಾಡಬೇಕು. ಇಡೀ ಜಗತ್ತು ದುಃಖದಿಂದ ಕೂಡಿದೆ, ದುಃಖಕ್ಕೆ ಮೂಲ ಕಾರಣ ಆಸೆ ಎಂಬುದನ್ನು ಅರಿತುಕೊಂಡು ತನ್ನ ಕುಟುಂಬ, ತನ್ನ ರಾಜಮನೆತನ, ತನ್ನ ಅರಮನೆಯನ್ನು ಬಿಟ್ಟು ನಡುರಾತ್ರಿಯಲ್ಲಿ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಅರಳಿ ಮರ ಅಥವಾ ಬೋಧಿ ವೃಕ್ಷ ಅಂತ ಹೇಳ್ತೇವೆ, ಅದರ ಅಡಿಯಲ್ಲಿ ಅವನು ತಪಸ್ಸಿಗೆ ನಿಂತುಕೊಳ್ತಾನೆ. ಒಂದು ದಿವಸ ಅವನಿಗೆ ಜ್ಞಾನೋದಯ ಕೂಡ ಆಗ್ತದೆ. ಜ್ಞಾನೋದಯ ಆದ ನಂತರ ಬುದ್ಧ ಜನರ ಕಡೆಗೆ ಹೋಗ್ತಾನೆ. ಜನರಿಗೆ ದುಃಖಕ್ಕೆ ಮೂಲ ಕಾರಣ ಏನು ಎಂಬುದನ್ನು ತಿಳಿಸಿಕೊಡುತ್ತಾನೆ. ಅಷ್ಟಾಂಗ ಮಾರ್ಗಗಳನ್ನು ಹೇಳಿಕೊಡುತ್ತಾನೆ. ಜನರಿಗೆ ನಾವು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡಬೇಕು, ಕೆಟ್ಟದನ್ನು ಮಾಡಬಾರದು ಎಂಬುದನ್ನು ಜನರಿಗೆ ಅವರು ಬೋಧನೆ ಮಾಡ್ತಾನೆ. ಬಾಲ್ಯದಲ್ಲಿ ಸಿದ್ಧಾರ್ಥ ಗೌತಮ ಹೆಸರಿನಿಂದ ಕರೀತಾ ಇದ್ದವನನ್ನು ತದನಂತರ ಯಾವಾಗ ಅವನು ತಪಸ್ಸಿಗೆ ಕೂತು ಜ್ಞಾನಿಯಾಗ್ತವನು, ತದನಂತರ ಎಲ್ಲರೂ ಗೌತಮ ಬುದ್ಧ ಅಂದರೆ ಜ್ಞಾನಿ ಅಂತ. ಅಂತಹ ಬದಲಾವಣೆ ಬುದ್ಧನಲ್ಲಿ ಕಾಣಬಹುದು. ಬುದ್ಧ ಹೊಸ ಧರ್ಮಕ್ಕೆ ಕೂಡ ಒಂದು ನಾಂದಿ ಹಾಡ್ತಾನೆ, ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ವಿಪರ್ಯಾಸ ಏನಂದ್ರೆ ಭಾರತದಲ್ಲಿ ಹುಟ್ಟಿದಂತಹ ಬೌದ್ಧ ಧರ್ಮ ಭಾರತದಲ್ಲಿ ಹೆಚ್ಚು ಪ್ರಚಾರಗೊಳ್ಳದೆ ಬೇರೆ ದೇಶಗಳಲ್ಲಿ ನಾವು ಬೌದ್ಧಿಸ್ಟ್ಗಳು ಅಥವಾ ಬೌದ್ಧ ಧರ್ಮದ ಅನುಯಾಯಿಗಳನ್ನು ನೋಡಬಹುದು. ಸೊ ಬೌದ್ಧ ಧರ್ಮ ಅಥವಾ ಗೌತಮ ಬುದ್ಧನಿಂದ ಹೆಚ್ಚಿನ ವ್ಯಕ್ತಿಗಳು ಪ್ರಭಾವಿತರಾಗಿದ್ದಾರೆ. ಅದರಲ್ಲಿ ಅಂಬೇಡ್ಕರ್ ಕೂಡ ಹೌದು. ಅಂಬೇಡ್ಕರ್ ಕೂಡ ಬೌದ್ಧ ಧರ್ಮಕ್ಕೆ ಪ್ರಭಾವಿತರಾಗಿ ತನ್ನ ಜೀವನದ ಕೊನೆಯ ಕಾಲದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಸೊ ಬುದ್ಧನ ಜೀವನ ಚರಿತ್ರೆಯನ್ನು ನೋಡಿದಂತ ನಾವುಗಳು ಪ್ರಸ್ತುತಕ್ಕೆ ನಾವು ಅದನ್ನು ಅಳವಡಿಸಿಕೊಳ್ಳಬಹುದು. ಯಾಕೆಂದ್ರೆ ಇಡೀ ದುಃಖಕ್ಕೆ ಕಾರಣವನ್ನು ಹೇಳ್ತಾನೆ, ಆಸೆ ಎಂಬುದನ್ನು ಹೇಳ್ತಾನೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ಸಾಮಾನ್ಯ ಜೀವನವನ್ನು ನಡೆಸಬೇಕು, ಯಾರಿಗೆ ಕೂಡ ಕೆಟ್ಟದನ್ನು ಬಯಸಬಾರದು, ಎಲ್ಲದಕ್ಕೂ ಕೂಡ ಒಳಿತನ್ನು ಬಯಸಬೇಕು ಅಂತ ಬುದ್ಧ ಬೋಧನೆ ಮಾಡ್ತಾನೆ. ಆದ ಕಾರಣ ನಾವು ಕೂಡ ಅತಿಯಾದ ಆಸೆಯನ್ನು ಪಡಬಾರದು, ಯಾರಿಗೂ ಅನ್ಯಾಯ ಮಾಡಬಾರದು, ಕೆಟ್ಟದನ್ನು ಬಯಸಬಾರದು, ಎಲ್ಲದನ್ನು ಒಳ್ಳೆಯದನ್ನೇ ಮಾಡಬೇಕು. ಇದು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಷ್ಟು ಹೇಳಿ ಈ ಮಾತನ್ನು